ಮಹಲ್ ರೋಜದ ದೇವ ಮಾನವೆಂದು ಕರೆಸಿಕೊಂಡಂಥ ಮಲ್ಲಿಕಾರ್ಜುನ್ ಮುತ್ತೆ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಕೇಸ್ ಕೂಡ ದಾಖಲಾಗಿದೆ. ಈಗಾಗಲೇ ಪೊಲೀಸರು ಈ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ. ಮಹಲ್ ರೋಜದ ಯಮನೂರೇಶ್ವರ ಮಠದ ಟ್ರಸ್ಟ್ನ ಉಪಾಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಈ ಬಗ್ಗೆ ಅವರು ಲಕ್ಷ್ಮೀಕಾಂತ್ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಏನಂತ ಕೇಳೋಣ, ಈ ಮಲ್ಲಿಕಾರ್ಜುನ ಮುತ್ತೆ ವಿರುದ್ಧ ಒಂದು ಕೇಸ್ ಕೂಡ ದಾಖಲಾಗಿದೆ. ತಾವು ಟ್ರಸ್ಟ್ ಉಪಾಧ್ಯಕ್ಷರಾಗಿದ್ದೀರಿ, ಏನು ಹೇಳ್ತಾರೆ ಸರ್? ಅದು ಏನು ವಿಡಿಯೋ ಅಪ್ಲೋಡ್ ಆಗ್ಯದ, ಸೊ ಅವ್ರ ಕುಟುಂಬಸ್ಥರು ಅವ್ರ ಮಕ್ಕಳು ಬರ್ತಡೇ ಮಾಡಿದ ಸಲುವಾಗಿ ಏನಪ್ಪ ಅಂತಂದ್ರೆ ಅದು ವಿಡಿಯೋ ಅಪ್ಲೋಡ್ ಮಾಡಿದ್ದು, ಅದನ್ನು ತಿರುಚಿ ಸೋಷಿಯಲ್ ಮೀಡ್ಯಾದಲ್ಲಿ ಬೇರೆಯವ್ರು ಏನಪ್ಪ ಅಂದ್ರೆ ದುರುದ್ದೇಶ ಇಟ್ಕೊಂಡು ಮುತ್ತವ್ರದ್ದು ಏನು ಹೆಸರು ದೊಡ್ಡ ಪ್ರಮಾಣದಾಗ ಏನು ಹೆಸರು ಬೆಳಿಲಕತ್ತದ ಅದನ್ನು ತೇಜೋವಧೆ ಮಾಡ್ಬೇಕಂತೇಳಿ ಏನಪ್ಪ ಅಂತಂದ್ರೆ ಇದು ಷಡ್ಯಂತ್ರ ಮಾಡಿದ್ದಂತ ನನಗೆ ಅನ್ನಿಸ್ತು. ಯಾಕಪ್ಪ ಅಂದ್ರೆ ಆ ವಿಡಿಯೋದಲ್ಲಿ ಅಂಥ ಅಶ್ಲೀಲತೆ ಏನೂ ಇಲ್ಲ. ಸೊ ಒಂದು ಮಗುವಿಗೆ ಯಾಕಪ್ಪ ಅಂದ್ರೆ ಸಣ್ಣವರಿರ್ಲಕ್ಕಾಗಿ ಮುತ್ತೂರಿಗೆ ನೋಡ್ಕೊತ ಬಂದೀವಿ ನಾವು. ಸೊ ಸಣ್ಣ ಕೂಸಿದ್ರೂ ಮಕ್ಕಳ ಜೊತೆಗೆ ಮಕ್ಕಳಾಗಿ ಬೆರ್ತಕ್ಕಂಥ ಒಂದು ಸ್ವಭಾವ ಇರ್ತಕ್ಕಂಥ ವ್ಯಕ್ತಿ ಮುತ್ತೂರು. ಸೊ ಹೀಗಾಗಿ ಆ ಮಗುವಿನ ಜೊತೆನೂ ಮಗುವಾಗಿ ಆಟ ಆಡ್ಯಾರ ಪರವಾಗಿ ಏನು ನಾ ಮುತ್ತೇನಿ ದೊಡ್ಡವಿನಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ಆಟ ಆಡಿಲ್ಲ. ಅವರು ಸಣ್ಣ ಮಗುವ ರೀತಿಯಲ್ಲಿ ಆಟ ಆಡ್ಯಾರ. ಅದನ್ನೇನಪ್ಪ ಅಂತಂದ್ರೆ ತಿರುಚಿ ಏನಪ್ಪ ಅಂದ್ರೆ ಈಗ ಎಫ್.ಆರ್ ಮಾಡಿದ್ದು ಇವೆಲ್ಲ ಏನಪ್ಪ ಅಂತಂದ್ರೆ ನಾವು ಭಾಳ ಖಂಡಿಸ್ತೀವಿ. ಯಾಕಂದ್ರೆ ಈ ನಮ್ಮ ಭಾಗದಲ್ಲಿರ್ತಕ್ಕಂಥ ಒಂದು ದೊಡ್ಡ ಹೆಸರು ಬೆಳೀತಕ್ಕಂಥ ಶ್ರೀಮಠ. ಸೊ ಆ ಮಠದ ಮಲ್ಲಿಕಾರ್ಜುನ ಮುತ್ತೆಯವರು ಈಗ ಎಲ್ಲಿ ಅದಾರ ಮತ್ತು ಭಕ್ತರಿಗೆ ದರ್ಶನ ಕೊಡಬೇಕು, ಕೇಸ್ ಆದಮೇಲೆ ಅವ್ರು ಸಿಗ್ತಾ ಇಲ್ಲ, ಏನು ಹೇಳ್ತಾರೆ? ಇಲ್ಲ ಶ್ರೀಮಠದಲ್ಲಿ ಏನಪ್ಪ ಅಂತಂದ್ರೆ ಸಾಮೂಹಿಕ ವಿವಾಹ ಮತ್ತು ದನದ ಜಾತ್ರೆ ನಾಳೆ ಮಾರ್ಚ್ ತಿಂಗಳಲ್ಲಿ ಕಾರ್ಯಕ್ರಮ ಇರೋದರಿಂದ ಎಲ್ಲ ಏನು ಬರ್ತಕ್ಕಂಥ ಅತಿಥಿಗಳಿಗೆ ಆಮಂತ್ರಣ ಪತ್ರಿಕೆ ಕೊಡ್ಲಿಕ್ಕೆ ಹೋಗ್ಯಾರ ಮುತ್ತೇವರು. ಈ ಕೇಸಿನ ಸಲುವಾಗಿ ಹೋಗ್ಯಾರ ಅನ್ನೋದು ಸುಳ್ಳು. ಅದು ಏನಪ್ಪ ಅಂತಂದ್ರೆ ಮುತ್ತೇವರು ಇಲ್ಲೇ ಲೋಕಲ್ದಾಗ ಎಲ್ಲೆಲ್ಲಿ ಈಗ ಮಹಾರಾಷ್ಟ್ರ ಮತ್ತು ಕರ್ನಾಟಕ, ಆಂಧ್ರ, ತೆಲಂಗಾಣ ಎಲ್ಲ ರಾಜ್ಯದಾಗೂ ಶ್ರೀಮಠದ ಭಕ್ತರು ಅದಾರ. ಅಲ್ಲಿ ಇರ್ತಕ್ಕಂಥ ಗಣ್ಯರಿಗೆ ಏನಪ್ಪ ಅಂತಂದ್ರೆ ಆಮಂತ್ರಣ ಪತ್ರಿಕೆ ಕೊಡ್ಲಿಕ್ಕೆ ಹೋಗ್ಯಾರ. ಈ ಪೊಲೀಸರು ಯಾವಾಗ ಕರೀತಾರೆ ಯಾವಾಗ ನೋಟಿಸ್ ಕೊಡ್ತಾರೆ, ಯಾವಾಗ ಡೇಟ್ ಕೊಡ್ತಾರೆ, ಆ ಡೇಟಿಗೆ ಮುತ್ತೇವರು ಬಂದು ನಾವು ಪೊಲೀಸರು ಎದುರು ಹಾಜರಾಗ್ತೀವಿ. ಆದ್ರೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಶ್ರೀಮಠದ ಹೆಸರು ಕೆಡಿಸ್ಬೇಕಂತೇಳಿ ಯಾರ್ಯಾರು ಷಡ್ಯಂತ್ರ ಮಾಡ್ಯಾರ ಅವ್ರ ವಿರುದ್ಧ ನಾವು ಕೂಡ ಎಫ್.ಆರ್ ಮಾಡ್ತೀವಿ. ಅದ್ರ ವಿರುದ್ಧ ಏನಪ್ಪ ಅಂದ್ರೆ ನಾವು ಶ್ರೀಮಠದ ಕಡೆಯಿಂದ ಶ್ರೀಮಠದ ಭಕ್ತರು ಮುತ್ತೇವರು ಯಾರೂ ನಮಗೇನಪ್ಪ ಅಂತಂದ್ರೆ ನೀವು ಇದೆಲ್ಲ ಹೇಳಿಕೆ ಕೊಡ್ರಿ ಅಂತ ಏನೂ ಹೇಳಲ್ಲ. ಆದ್ರೂ ಕೂಡ ಶ್ರೀಮಠದ ಹೆಸರು ಖರಾಬ್ ಮಾಡ್ಲಿಕ್ಕೆ ಏನು ಮಾಡ್ಯಾರಲ್ಲ ಅದ್ರ ವಿರುದ್ಧ ನಾವು ಏನಪ್ಪ ಅಂತಂದ್ರೆ ಇಡೀ ರಾಜ್ಯ ತುಂಬ ಬೃಹತ್ ಪ್ರಮಾಣದ ಹೋರಾಟ ಮಾಡ್ತೀವಿ. ಮುತ್ತೇವ್ರ ಮೇಲೆ ಏನು ಎಫ್.ಆರ್ ಮಾಡ್ಯಾರ, ಎಫ್.ಆರ್ ಏನಪ್ಪ ಅಂತಂದ್ರೆ ಬಿ ರಿಪೋರ್ಟ್ ಹಾಕ್ಬೇಕು. ಯಾಕಪ್ಪ ಅಂದ್ರೆ ಸತ್ಯಾಸತ್ಯ ತಿಳ್ಕೊಂಡು ಪೊಲೀಸ್ ಇಲಾಖೆ ಎನ್ಕ್ವೈರಿ ಮಾಡಿ ಆ ವಿಡಿಯೋದಲ್ಲಿ ಸತ್ಯಾಸತ್ಯ ಏನದನ್ನು ತಿಳ್ಕೊಂಡು ಏನಪ್ಪ ಅಂತಂದ್ರೆ ಬಿ ರಿಪೋರ್ಟ್ ಹಾಕ್ಬೇಕಂತೇಳಿ ನಾನು ಪೊಲೀಸ್ ಇಲಾಖೆ ಒತ್ತಾಯ ಮಾಡ್ತೀನಿ. ಇವತ್ತು ಭಕ್ತರ ಸಭೆ ಏನೋ ಕರೆದಿದ್ದಾರೆ ಅಂತ ಮಾಹಿತಿ ಅದಾರ, ಅಲ್ಲ ನಾವೇನು ಭಕ್ತರದೀವಿ, ಆ ಮಠದ ಭಕ್ತರದೀವಿ, ಟ್ರಸ್ಟಿಗಳು ಏನದೀವಿ, ನಾವೆಲ್ಲರೂ ಮೀಟಿಂಗ್ ಮಾಡ್ತೀವಿ. ಯಾಕಪ್ಪ ಅಂದ್ರೆ ಇವತ್ತೇ ಮಾಡ್ತಾರ ಮಠದಲ್ಲಿ. ಇವತ್ತು ನಾವೇನಪ್ಪ ಅಂದ್ರೆ ಮೀಟಿಂಗ್ ಮಾಡ್ಬೇಕಂತೇಳಿ ವಿಚಾರ ಅದ. ಅದು ಏನಾಗ್ತದ ನೋಡ್ಬೇಕು. ಎಲ್ಲರೂ ಕಲ್ತ್ರಪ್ಪ ಅಂದ್ರೆ ಇವತ್ತು ಮೀಟಿಂಗ್ ಮಾಡ್ತೀವಿ. ಮುಂದಿನ ದಿನದಾಗ ಉಗ್ರವಾದಂಥ ಹೋರಾಟನ ಮಾಡ್ತೀವಿ. ಇದು ಶ್ರೀಮಠದ ಟ್ರಸ್ಟ್ ಉಪಾಧ್ಯಕ್ಷ ಲಕ್ಷ್ಮೀಕಾಂತ್ ಪಾಟೀಲ್ ಅವರ ಮಾತಾಗಿದೆ. ಶ್ರೀಮಠದ ಮಲ್ಲಿಕಾರ್ಜುನ ಮುತ್ತೆ ವಿರುದ್ಧ ಷಡ್ಯಂತ್ರ ಮಾಡಿ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ಆದರೆ ಅಂಥವ್ರ ವಿರುದ್ಧ ಕ್ರಮ ಆಗಬೇಕು. ಈ ಬಗ್ಗೆ ಉಗ್ರ ಹೋರಾಟ ಕೂಡ ನಡೆಸ್ತೀವಿ. ಈ ಬಗ್ಗೆ ಕೇಸ್ ಕೂಡ ರದ್ದು ಮಾಡಬೇಕೆಂದು ಒತ್ತಾಯ ಮಾಡಿದ್ದಾರೆ. ನಾಗಪ್ಪ ಮಾಲಿಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.